ॐ तच्छ्रेयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् तन्नो अस्तु द्विपदे पञ्चतुष्पदे शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಶುಕ್ರವಾರ ವೈಶಾಖ ಬಹುಳ ತ್ರಯೋದಶಿ ಉಪರಿ ಚತುರ್ದಶಿ. ನಾಳೆ ದಿವಸ ವೈಶಾಖ ಅಮಾವಾಸ್ಯೆ. ನಾಳಿದ್ದು ಭಾನುವಾರದಿಂದ ಅಧಿಕ ಜ್ಯೇಷ್ಠ ಆರಂಭ. ಈ ಸಂವತ್ಸರದಲ್ಲಿ 13 ತಿಂಗಳುಗಳಿವೆ. ಈ ಅಧಿಕ ಜ್ಯೇಷ್ಠದಲ್ಲಿ ಸಂಕ್ರಮಣ ಇಲ್ಲದೆ ಇರುವುದರಿಂದ ಅಧಿಕ ಮಾಸ ಬಂದಿದೆ. ಇಂದು ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಮೊದಲಿಗೆ ಧ್ಯಾನ ಶ್ಲೋಕ. ಅರುಣಾಂ ಕರುಣಾ ತರಂಗಿತಾಕ್ಷಿ ಧೃತಪಾಶಾಂಕುಶ ಪುಷ್ಪಬಾಣ ಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಅಹಮಿತ್ಯೇವ ವಿಭಾವಯೇ ಭವಾನಿ. ಭವಾನಿ ಭಾವನಾಗಮ್ಯ ಭವಾರಣ್ಯಕುಠಾರಿಕಾ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭಕ್ತಿಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ ಭಯಪಹ ಶಾಂಭವಿ ಶಾರದಾರಾಧ್ಯ ಸರ್ವಾಣಿ ಶರ್ಮದಾಯಿನಿ ಶಾಂಕರಿ ಶ್ರೀಕರಿ ಸಾಧ್ವಿ ಶರಚ್ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರುಪಪ್ಲವ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವದ್ಯ ನಿರಂತರ ನಿಷ್ಕಾರಣ ನಿಷ್ಕಲಂಕ ನಿರುಪಾಧಿರ್ನಿರೀಶ್ವರ ನೀರಾಗಾರಾಗಮಥನಿ ನಿರ್ಮದ ಮದನಾಶಿನಿ
निश्चिन्ता निरहङ्कारा निर्मोहा मोहनाशिनी निर्ममा ममता हन्त्री निष्पापा पापनाशिनी निष्क्रोधा क्रोधशमनी निर्लोभा लोभनाशिनी निःसंशया संशयघ्नी निर्भवा भवनाशिनी निर्विकल्पा निराबाधा निर्भेदा भेदनाशिनी निर्नाशा मृत्युमथनी निष्क्रिया निष्परिग्रह निस्तुला नीलचिकुरा निरपाया निरत्यया दुर्लभा दुर्गमा दुर्गा दुःखहन्त्री सुखप्रदा ॐ शान्ति शान्ति शान्तिः ॐ ऐं ह्रीं क्लीं ಶ್ರೀಮಾತ್ರೇ ನಮಃ. ಎರಡು ನಿಮಿಷ ನಾಮ ಜಪ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಿ ಜಯ. ಒಂದು ಶಾರದಾ ಮಾತೆಯ ಸ್ತುತಿ, ಹಿಂದಿ ಭಾಷೆಯ ಒಂದು ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹೇ ಶಾರದೆ ಮಾ, ಹೇ ಶಾರದೆ ಮಾ, अज्ञानता से हमें तार दे माँ. हे शारदे माँ, हे शारदे माँ, अज्ञानता से हमें तार दे माँ.
तू स्वर की देवी है, संगीत तुझसे। हर शब्द तेरा है, हर गीत तुझसे। हम हैं अकेले, हम हैं अधूरे। तेरे चरण में हमें प्यार दे माँ। हे शारदे माँ, हे शारदे माँ। अज्ञानता से हमें तार दे माँ। मुनियों ने समझी, गुणियों ने जानी। वेदों की भाषा, पुराणों की वाणी। हम भी तो समझे, हम भी तो जाने। विद्या का हमको अधिकार दे माँ। हे शारदे माँ, हे शारदे माँ। अज्ञानता से हमें तार दे माँ। तू श्वेत वर्णी कमल पे विराजे। हाथों में वीणा, मुकुट सर पे साजे। मन से हमारे मिटा के अंधेरे। हमको उजालों का संसार दे माँ। हे शारदे माँ, हे शारदे माँ। अज्ञानता से हमें तार दे माँ। अज्ञानता से हमें तार दे माँ। अज्ञानता से हमें तार दे माँ। श्री शारदा माता की जय। गो माता की जय। गायत्री माता की जय। गंगा माता की जय। भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव। शंभो। ಆಚಾರ್ಯ ಶಂಕರರ ಒಂದು ದಿವ್ಯವಾದ ಭವ್ಯವಾದ ಪ್ರಕರಣ ಗ್ರಂಥ ವಿವೇಕ ಚೂಡಾಮಣಿ. ಇದರ ವಿಚಾರವನ್ನು ಮಾಡುವ ಮುನ್ನ ಕೆಲವು ಶ್ಲೋಕಗಳ ಪಾರಾಯಣ
ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಹ್ಮ್. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಅಜ್ಞಾನ ಹೃದಯ ಗ್ರಂಥೆ ನಿಶ್ಚೇಷ ವಿಲಯಸ್ತದಾ ಸಮಾಧಿನಾ ವಿಕಲ್ಪೇನ ಯದಾದ್ವೈತಾತ್ಮದರ್ಶನಂ. ವಮಹಮಿ ವಮಹಮಿದಮಿತೀಯಂ ಕಲ್ಪನಾ ಬುದ್ಧಿದೋಷಾತ್. ಪ್ರಭವತಿ ಪರಮಾತ್ಮನ್ ಯದ್ವಯೇ ನಿರ್ವಿಶೇಷೇ. ಪ್ರವಿಲಸತಿ ಸಮಾಧಾವಸ್ಯ ಸರ್ವೋ ವಿಕಲ್ಪಃ. ವಿಲಯನಮುಪಗಚ್ಚೇದ್ ವಸ್ತು ತತ್ವಾವಧೃತ್ಯ. ಶಾಂತೋದಾಂತಃ ಪರಮುಪರತಃ ಶಾಂತಿಯುಕ್ತಃ ಸಮಾಧಿಂ ಕುರ್ವನ್ ನಿತ್ಯಂ ಕಲಯತಿ ಯತಿಃ. ಸ್ವಸ್ಯ ಸರ್ವಾತ್ಮಭಾವಂ ತೇನ ವಿದ್ಯಾತಿಮಿರಜನಿತಾನ್ ಸಾಧು ದಗ್ಧ್ವಾ ವಿಕಲ್ಪಾನ್. ಬ್ರಹ್ಮಾಕೃತ್ಯ ನಿವಸತಿ ಸುಖಂ. ನಿಷ್ಕ್ರಿಯೋ ನಿರ್ವಿಕಲ್ಪಃ. ಸಮಾಹಿತಾಯೇ ಪ್ರವಿಲಾಪ್ಯ ಬಾಹ್ಯಂ. ಶ್ರೋತ್ರಾದಿಚೇತಃ ಸ್ವಮಹಂ ಚಿದಾತ್ಮನಿ. ಸ ಏವ ಮುಕ್ತ ಅವಪಾಶಬಂಧೈಃ. ನಾನ್ಯೇ ತು ಪಾರೋಕ್ಷ್ಯ ಕಥಾಭಿಧಾಯಿನಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಯಾರು ತಮ್ಮ ಹೊರಗಿನ ಶ್ರೋತ್ರಾದಿ ಇಂದ್ರಿಯ ಸಮೂಹವನ್ನು, ಚಿತ್ತವನ್ನು
ಅಹಂಕಾರವನ್ನು ಚಿದಾತ್ಮನಲ್ಲಿ ಲಯ ಮಾಡಿಕೊಂಡು ಸಮಾಹಿತರಾಗಿರುವರೋ ಅವರೇ ಸಂಸಾರ ಪಾಶದ ಬಂಧಗಳಿಂದ ಮುಕ್ತರಾಗಿರುವರು. ಪರೋಕ್ಷವಾದ ಮಾತುಗಳನ್ನಾಡುವ ಇತರರಲ್ಲ. ಅರ್ಥಾತ್ ಸಮಾಧಿ ಇಲ್ಲದೆ ಕೇವಲ ಶ್ರವಣದಿಂದ ಬ್ರಹ್ಮಾನುಭವವು ಉಂಟಾಗುವುದಿಲ್ಲ ಎಂಬುದು ತಾತ್ಪರ್ಯ. ಮುಂದೆ ಒಂದು ಸುಂದರವಾದ ದೃಷ್ಟಾಂತದ ಮೂಲಕ ಆಚಾರ್ಯ ಶಂಕರರು ಈ ಸಮಾಧಿಯ ನಿರೂಪಣೆ ಮಾಡ್ತಾ ಇದ್ದಾರೆ. ನೋಡೋಣ. 356ನೇ ಶ್ಲೋಕ. ಉಪಾಧಿಭೇದಾತ್ ಸ್ವಯಮೇವ ಭಿದ್ಯತೆ ಚೋಪಾಧ್ಯಪೋಹೇ ಸ್ವಯಮೇವ ಕೇವಲಃ. ತಸ್ಮಾದುಪಾಧೇರ್ವಿಲಯಾಯ ವಿದ್ವಾನ್ ವಸೇತ್ ಸದಾ ಕಲ್ಪ ಸಮಾಧಿ ನಿಷ್ಠಯ. ಉಪಾಧಿಭೇದಾತ್ ಸ್ವಯಮೇವ ಭಿದ್ಯತೆ ಚೋಪಾಧ್ಯಪೋಹೇ ಸ್ವಯಮೇವ ಕೇವಲಃ. ತಸ್ಮಾದುಪಾಧೇರ್ವಿಲಯಾಯ ವಿದ್ವಾನ್ ವಸೇತ್ ಸದಾ ಕಲ್ಪ ಸಮಾಧಿ ನಿಷ್ಠಯ. उपाधि के भेद से ही आत्मा में भेद की प्रतीति होती है और उपाधि का लय हो जाने पर वह केवल स्वयं ही रह जाता है. इसलिए उपाधि का लय करने के लिए विचारवान पुरुष सदा निर्विकल्प समाधि में स्थित होकर रहे. Following the diversity of the supervening conditions, upadhis, a man is apt to think of himself as also full of diversity. But with the removal of these, he is again his own self, the immutable. Therefore, the wise man should ever devote himself to the practice of nirvikalpa samadhi for the dissolution of the upadhis. When the rose is before the crystal also looks red. But when it is removed, the crystal again is transparent or colorless. ಉಪಾಧಿ ಭೇದಾತ್, ಉಪಾಧಿ ಭೇದಗಳ ದೆಸೆಯಿಂದ ಸ್ವಯಂ ಏವ ತಾನೇ ಭಿದ್ಯತೆ, ಭೇದ ಭಾವವನ್ನು ಹೊಂದುತ್ತಾನೆ. ಉಪಾಧಿ ಅಪೋಹೇಚ, ಮತ್ತು ಉಪಾಧಿಗಳ ನಿರಸನವಾದಾಗ ಸ್ವಯಂ ಏವ ತಾನೇ ಕೇವಲನಾಗುತ್ತಾನೆ. ತಸ್ಮಾತ್, ಆದುದರಿಂದ ವಿದ್ವಾನ್ ಜ್ಞಾನಿಯು ಉಪಾಧಿಯ ವಿಲಯಾಯ ನಾಶಕ್ಕಾಗಿ ಸದಾ ಯಾವಾಗಲೂ ಆಕಲ್ಪ ಸಮಾಧಿ ನಿಷ್ಠೆಯ, ನಿರ್ವಿಕಲ್ಪ ಸಮಾಧಿ ನಿಷ್ಠೆಯಿಂದ ಬಸೇ ಇರಬೇಕು. ಆತ್ಮನು ಒಬ್ಬನೇ ಆಗಿದ್ದರೂ ಉಪಾಧಿಗಳ ಭೇದದಿಂದ ಭೇದ ಭಾವವನ್ನು ಹೊಂದುತ್ತಾನೆ. ಉಪಾಧಿಗಳನ್ನು ತೆಗೆದು ಹಾಕಿದಾಗ ಒಬ್ಬನೇ ಆಗುತ್ತಾನೆ. ಆದುದರಿಂದ ಉಪಾಧಿಯ ನಾಶಕ್ಕಾಗಿ ಜ್ಞಾನಿಯು ಯಾವಾಗಲೂ ನಿರ್ವಿಕಲ್ಪ ಸಮಾಧಿಯ ನಿಷ್ಠೆಯಲ್ಲಿಯೇ ಇರಬೇಕು. ಉಪಾಧಿಗಳನ್ನು ತೆಗೆದು ಹಾಕಿದಾಗ ಅಂದ್ರೆ ಅರ್ಥ ಏನು? ಒಂದು ಸುಂದರವಾದ ದೃಷ್ಟಾಂತ. ಒಂದು ಸ್ಫಟಿಕದ ಮಣಿ ಇದೆ. ಆ ಸ್ಫಟಿಕ ಮಣಿಯ ಹಿಂದೆ ಅಥವಾ ಕೆಳಗೆ ಒಂದು ಹೂವಿದೆ.
ಗುಲಾಬಿ ಹೂವು, ಕೆಂಪು ಬಣ್ಣದ ಹೂವು. ಕೆಂಪು ಬಣ್ಣದ ಹೂವು ಸ್ಫಟಿಕದ ಕೆಳಗೆ ಅಥವಾ ಸ್ಫಟಿಕದ ಹಿಂದೆ ಇದ್ದ ಕಾರಣ ಸ್ಫಟಿಕವು ಕೂಡ ಆ ಗುಲಾಬಿಯ ರಂಗವನ್ನು, ಆ ಗುಲಾಬಿಯ ಬಣ್ಣವನ್ನು, ಆ ಗುಲಾಬಿಯ ವರ್ಣವನ್ನೇ ಸ್ಫಟಿಕವು ಕೂಡ ಹೋಲುತ್ತದೆ. ಆದರೆ ಆ ಹೂವನ್ನು ಅಲ್ಲಿಂದ ತೆಗೆದಾಗ ಪುನಃ ಸ್ಫಟಿಕವು ಬಣ್ಣರಹಿತವಾಗಿ ಇರುವುದು. ಅದೇ ರೀತಿಯಲ್ಲಿ ಎಲ್ಲಿಯವರೆಗೆ ಈ ಉಪಾಧಿಗಳು ಕಾಡುತ್ತಿರುತ್ತವೆ ಅಲ್ಲಿಯವರೆಗೆ ಭೇದ ಭಾವಗಳು ಉಂಟಾಗುತ್ತಿರುತ್ತವೆ. ಎಂದು ಈ ಉಪಾಧಿಗಳು ಇಲ್ಲವಾಗುವೋ ಆಗ ತಾನು ಕೇವಲ ಬ್ರಹ್ಮನಾಗುತ್ತಾನೆ, ತನ್ನ ಸ್ವಸ್ವರೂಪದ ಅನುಸಂಧಾನಕ್ಕೆ ವಾಪಸ್ಸು ಬರುತ್ತಾನೆ. ಆ ರೀತಿಯಲ್ಲಿ ನಾವು ನಿರ್ವಿಕಲ್ಪ ಸಮಾಧಿಯ ನಿಷ್ಠೆಯನ್ನು ಅಭ್ಯಸಿಸಬೇಕು. ಮುಂದಿನ ಶ್ಲೋಕ ನೋಡಿ. ಸತಿ ಸಕ್ತೋ ನರೋ ಯಾತಿ ತದ್ಭಾವಂ ಏಕ ನಿಷ್ಠಯ ಕೀಟಕೋ ಭ್ರಮರಂ ಧ್ಯಾಯನ್ ಭ್ರಮರತ್ವಾಯ ಕಲ್ಪತೆ. ಕ್ರಿಯಾಂತರಾಸಕ್ತಿಮಪಾಸ್ಯ ಕೀಟಕಃ ಧ್ಯಾಯನ್ಮಲಿತ್ವಂ ಚಲಿಭಾವಮೃಚ್ಛತಿ. ತಥೈವ ಯೋಗಿ ಪರಮಾತ್ಮತತ್ವಂ ಧ್ಯಾತ್ವಾ ಸಮಾಯಾತಿ ತದೇಕ ನಿಷ್ಠಯ. ಸತಿ ಸಕ್ತೋ ನರೋ ಯಾತಿ ಸದ್ಭಾವಂ ಏಕ ನಿಷ್ಠಯ. ಕೀಟಕೋ ಭ್ರಮರಂ ಧ್ಯಾಯನ್ ಭ್ರಮರತ್ವಾಯ ಕಲ್ಪತೆ. ಕ್ರಿಯಾಂತರಾಸಕ್ತಿಮಪಾಸ್ಯ ಕೀಟಕಃ ಧ್ಯಾಯನ್ಯಥಾಲಿಂ ಶಲಿಭಾವಮೃಚ್ಛತಿ. ತಥೈವ ಯೋಗಿ ಪರಮಾತ್ಮತತ್ವಂ ಧ್ಯಾತ್ವಾ ಸಮಾಯಾತಿ ತದೇಕ ನಿಷ್ಠಯ. एकाग्र चित्त से निरंतर सत्स्वरूप ब्रह्म में स्थित रहने से मनुष्य ब्रह्म स्वरूप ही हो जाता है. जैसे भ्रमर का भयपूर्वक ध्यान करते करते कीड़ा भ्रमर स्वरूप ही हो जाता है, जिस प्रकार अन्य समस्त क्रियाओं की आसक्ति को छोड़कर केवल भ्रमर का ही ध्यान करते करते कीड़ा भ्रमर रूप हो जाता है, उसी प्रकार योगी एकनिष्ठ होकर परमात्म तत्व का चिंतन करते करते परमात्मा भाव को ही प्राप्त हो जाता है. The man who is attached to the real becomes the real, though through his one-pointed devotion. Just as the cockroach thinking intently on the Brahmara is transformed into a Brahmara. The reference is to the popular belief
that the cockroach, through fright, actually turns green, turns green when caught by the worm known as Brahmarakita. Just as the cockroach, giving up the attachment for all other actions, thinks intently on the Brahmara and becomes transformed into that worm, exactly in the same manner, the yogin, meditating on the truth of the Paramatman, attains to it through his one pointed devotion to that. ಸತಿ ಬ್ರಹ್ಮದಲ್ಲಿ ಆಸಕ್ತನಾಗಿರುವ ನರಹ ಮನುಷ್ಯನು ಏಕನಿಷ್ಠೆಯ ತದೇಕನಿಷ್ಠೆಯಿಂದಲೇ ಸದ್ಭಾವಂ ಬ್ರಹ್ಮಭಾವವನ್ನು ಯಾತಿ ಹೊಂದುತ್ತಾನೆ. ಕೀಟಕ ಕೀಟವು ಸಮರಂ ಭ್ರಮರವನ್ನು ಧ್ಯಾಯನ್ ಚಿಂತಿಸುತ್ತ ಭ್ರಮರತ್ವಾಯ ಕಲ್ಪತೆ ಭ್ರಮರವೇ ಆಗುತ್ತದೆ. ಸದ್ರೂಪವಾದ ಬ್ರಹ್ಮದಲ್ಲಿ ಆಸಕ್ತನಾಗಿರುವ ಮನುಷ್ಯನು ತದೇಕನಿಷ್ಠೆಯಿಂದ ತಾನೇ ಬ್ರಹ್ಮಭಾವವನ್ನು ಹೊಂದುತ್ತಾನೆ. ಕೀಟವು ಭ್ರಮರವನ್ನೇ ಚಿಂತಿಸುತ್ತಾ ತಾನೂ ಭ್ರಮರವಾಗುತ್ತದೆ. ಸಮಾಧಿನಿಷ್ಠನಾದವನಿಗೆ ಹೇಗೆ ಬ್ರಹ್ಮಾಕಾರ ಉಂಟಾಗುತ್ತೆ ಎಂದು ದೃಷ್ಟಾಂತದ ಮೂಲಕ ಇಲ್ಲಿ ಹೇಳಲಾಗಿದೆ. ಕೀಟಕ ಕೀಟವು ಕ್ರಿಯಾ ಅಂತರ ಆಸಕ್ತಿ, ಬೇರೆ ಕೆಲಸದಲ್ಲಿ ಆಸಕ್ತಿಯನ್ನು ಅಪಾಸ್ಯ ಬಿಟ್ಟು ಆಲಿತ್ವಂ ಭ್ರಮರ ಭಾವವನ್ನು ಧ್ಯಾಯನ್ ಚಿಂತಿಸುತ್ತಾ ಹೇಗೆ ಅಲಿಭಾವ, ಹೇಗೆ ಭ್ರಮರ ಭಾವವನ್ನು ರುಚ್ಛತಿ ಹೊಂದುತ್ತದೆಯೋ ತಥಾ ಏವ ಹಾಗೆಯೇ ಯೋಗಿಯು ಪರಮಾತ್ಮ ತತ್ವವನ್ನು ತದೇಕ ನಿಷ್ಠೆಯಿಂದಲೇ ಧ್ಯಾತ್ವಾ ಧ್ಯಾನಿಸುತ್ತಾ ಅದನ್ನೇ ಸಮಾಯಾತಿ ಹೊಂದುತ್ತಾನೆ. ಹೇಗೆ ಕೀಟವು ಬೇರೆ ಕೆಲಸದಲ್ಲಿ ಆಸಕ್ತಿಯನ್ನು ಬಿಟ್ಟು ಭ್ರಮರವನ್ನೇ ಚಿಂತಿಸುತ್ತಾ ಭ್ರಮರ ಭಾವವನ್ನೇ ಹೊಂದುತ್ತದೆಯೋ ಹಾಗೆಯೇ ಯೋಗಿಯು ಪರಮಾತ್ಮ ತತ್ವವನ್ನು ತದೇಕ ನಿಷ್ಠೆಯಿಂದ ಧ್ಯಾನಿಸುತ್ತಾ ಅದೇ ರೂಪವನ್ನು ಹೊಂದುತ್ತಾನೆ. ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ ಮಳೆಗಳ ಓಲು ಯುಕ್ತದೊಳಗೆರಡು ಮನುವಾಗೆ, ಯುಕ್ತದೊಳಗೆ ಎರಡೂ ಅನುವಾಗೆ, ಓಲು ರೀತಿ ಯುಕ್ತದೊಳಗೆ ಆಗುವುದರಲ್ಲಿ, ಹುಲುಸು ಸಮೃದ್ಧ ಅನುವಾಗೆ ಹೊಂದಿಕೊಂಡರೆ. ತಾತ್ಪರ್ಯ ನೋಡಿಕೊಳ್ಳಿ. ಸಕಾಲಕ್ಕೆ ಬಿತ್ತುವ ಬೀಜ ಮತ್ತು ಬರುವ ಮಳೆಯಿಂದಾಗಿ ಬೆಳೆ ಬರಬೇಕು. ಸಕಾಲಕ್ಕೆ ಸರಿಯಾದ ಬೀಜವನ್ನು ಬಿತ್ತುವುದು ನಮ್ಮ ಯತ್ನ. ಸಕಾಲಕ್ಕೆ ಸರಿಯಾದ ಹದದಲ್ಲಿ ಬರುವ ಮಳೆ ದೈವ ಕೃಪೆಯಿಂದಾಗಬೇಕು. ನಮ್ಮ ಪ್ರಯತ್ನ ಮತ್ತು ದೈವ ಕೃಪೆಗಳು ಸೇರಿದರೆ ಬೆಳೆ ಹುಲುಸಾಗಿ ಬೆಳೆಯುತ್ತದೆ. ನಮ್ಮ ಪ್ರಯತ್ನವನ್ನು ಮಾಡದಿದ್ದರೆ ಅದು ನಮ್ಮ ಕರ್ತವ್ಯ ಲೋಪ. ದೈವ ಕೃಪೆಯಾಗದಿದ್ದರೆ ದೈವ ಮುನಿಸಿಕೊಂಡಿದೆ ಎಂದೇ ತಿಳಿಯಬೇಕು. ಹಾಗಾಗಿ ನಮಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಸೂಕ್ತ ಫಲ ಸಿಗುವುದೋ ಇಲ್ಲವೋ ಎಂಬ ಅರಿವಿಲ್ಲ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕ. The quality of the crop depends on our efforts, seeds, work and other efforts, as well as providence, destiny. When both things work out, then the crop will be excellent. If efforts lack, it is our own fault. If rains don't work out, then it creates anxiety, but nothing much can be done about it. We'll never know about the crop until it erupts. Mankutima.
ಮಳೆಗಳ ಓಲು ಯತ್ನ ದೈವಿಕ ನಮಗೆ ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡತಾಪ ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ ಮಂಕುತಿಮ್ಮ. ನಮಗೆ ಜೀವನದಲ್ಲಿ ಏನೇನೋ ಆಸೆಗಳು, ತೃಪ್ತಿಯೇ ಆಗುವುದಿಲ್ಲ. ಒಂದು ಆಸೆ ಪೂರೈಸಿದರೆ ಮತ್ತೊಂದು ಮೇಲೆ ಏಳುತ್ತದೆ. ಈ ಆಸೆಗಳ ಮಹಾಪೂರದ ಹೊರತೆ ಎಂದಿಗೂ ಬತ್ತುವುದೇ ಇಲ್ಲ. ಈ ಭತ್ತದ ಆಸೆಗಳನ್ನು ಪೂರೈಸಿಕೊಳ್ಳಲು ನಮ್ಮ ಅವಿರತ ಪ್ರಯತ್ನ. ಕೆಲವು ಆಸೆಗಳಿಗೆ ಫಲ ಸಿಗುತ್ತದೆ, ಬಹುತೇಕ ಆಸೆಗಳು ನಿರಾಸೆಯಲ್ಲಿಯೇ ಕೊನೆಗೊಳ್ಳುತ್ತದೆ. ಕಾರಣಗಳು ಹಲವಾರಿರಬಹುದು. ಪಟ್ಟ ಆಸೆಯೇ ತಪ್ಪಾಗಿರಬಹುದು, ಪ್ರಯತ್ನದ ಕೊರತೆಗಿರಬಹುದು, ನಾವು ಈ ರೀತಿಯ ಆಸೆ ಪಡಲು ಯೋಗ್ಯರಲ್ಲದೆ ಇರಬಹುದು. ಇವೆಲ್ಲವೂ ಸರಿಯಿದ್ದರೂ ನಮ್ಮ ವಿಧಿಗೆ ಅನುಸಾರವಾಗಿ ಆ ದೈವ ಕೃಪೆಯು ಕೊರತೆಯಾಗಿ ನಮ್ಮ ಆಸೆ ಫಲಿಸದೆ ಇರಬಹುದು. ಹೀಗಾಗಿ ನಾವು ಏನೇ ಆಸೆ ಪಟ್ಟರೂ ಫಲ ಸಿಗುವುದೋ ಇಲ್ಲವೋ ಎಂಬುದು ನಮಗೆ ಗೊತ್ತಿಲ್ಲ. ಇದನ್ನೇ ಮಾನ್ಯ ಗುಂಡಪ್ಪನವರು ಗೊತ್ತಿಲ್ಲ ಫಲದ ಬಗೆ ಎನ್ನುತ್ತಾರೆ. ಸಕಾಲದಲ್ಲಿ ಸೂಕ್ತವಾದ ಬೀಜವನ್ನು ಬಿತ್ತಿದರೆ ಮತ್ತು ಅದಕ್ಕೆ ಪೂರಕವಾಗಿ ಮಳೆ ಬಿದ್ದರೆ ಬೀಜ ಮೊಳೆತು ಫಸಲು ಹುಲುಸಾಗಿ ಬೆಳೆಯುತ್ತದೆ. ಕಣ್ಣೋಟಕ್ಕೆ ಸರಿಯಾಗಿದೆ ಎಂದು ಅನ್ನಿಸುವ ಬೀಜ ಒಳಗಿನಿಂದ ಟೊಳ್ಳಾಗಿದ್ದರೆ ಅಥವಾ ಬೀಜ ಗಟ್ಟಿಯಾಗಿದ್ದು ಸಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಬೆಳೆಯಾಗುವುದಿಲ್ಲ. ಆದರೆ ಇವೆರಡೂ ಸರಿಯಾಗಿರಬೇಕಾದರೆ ಪರಮಾತ್ಮನ ಕೃಪೆ ಇರಬೇಕು. ಹಾಗೆಯೇ ನಮ್ಮ ಆಸೆಗಳು ಫಲಿಸಬೇಕಾದರೂ ನಾವೆಷ್ಟೇ ಸೂಕ್ತ ಪ್ರಯತ್ನ ಪಟ್ಟರೂ, ಮಿಕ್ಕೆಲ್ಲಾ ಸ್ಥಿತಿಗಳು ಸೂಕ್ತವಾಗಿದ್ದರೂ ಆ ದೈವ ಕೃಪೆಯೊಂದಿಲ್ಲದಿದ್ದರೆ ಬಯಸಿದ ಫಲ ಸಿಗುವುದಿಲ್ಲ. ಆಗ ಮನಸ್ಸಿಗೆ ನೋವಾಗುತ್ತದೆ. ಅಂತಹ ನೋವಿಂದ ಮುಕ್ತರಾಗಬೇಕಾದರೆ ಒಂದೇ ಒಂದು ಮಾರ್ಗ, ಮಾಡುವ ಕೆಲಸವನ್ನು ಕರ್ತವ್ಯವೆನ್ನುವಂತೆ ಮಾಡಿ ಫಲಾಫಲಗಳಿಗೆ ಅಪೇಕ್ಷೆ ಪಡದೆ ಮಾಡಿದ ಕೆಲಸವನ್ನು ಆ ದೈವಕ್ಕೆ ಸಮರ್ಪಿಸಿ ಬಂದ ಫಲವನ್ನು ಆ ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಿ ತೃಪ್ತಿ ಪಟ್ಟರೆ ಸುಖ ನೆಮ್ಮದಿ. ಹಾಗಿರುವುದು ಅಥವಾ ಇಲ್ಲದೆ ಇರುವುದು ನಮ್ಮ ಆಯ್ಕೆಗೆ ಬಿಟ್ಟದ್ದು ಅಲ್ಲವೇ? ಯಾವ ಆಸೆ ಫಲಿಸುತ್ತದೆ ಮತ್ತು ಯಾವುದು ಫಲಿಸುವುದಿಲ್ಲ ಎಂಬುದು ದೈವ ರಹಸ್ಯ. ಅದನ್ನು ಭೇದಿಸಲು ಪ್ರಯತ್ನ ಪಟ್ಟು ಬಮಣೆಯನ್ನು ಅನುಭವಿಸುವ ಬದಲು ಆ ದೈವಕ್ಕೆ ಶರಣಾಗುವುದೇ ಲೇಸು. ಪರಮಾತ್ಮನ ಕೃಪೆಯಿಂದಲೇ ನಾವು ನೀವು ಇಂತಹ ಒಂದು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದೇವೆ. ಅವನ ಒಂದು ಅಪಾರ ಕರುಣೆಯಿಂದ ನಮಗೆ ಸನ್ಮಾರ್ಗದಲ್ಲಿ ಸದ್ಭಾವದಲ್ಲಿ ಇರುವಂತೆ ಪ್ರೇರಣೆ ಉಂಟಾಗುತ್ತಿರುತ್ತದೆ. ಆದ್ದರಿಂದ ಸದಾ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಾರ್ಥಕ್ಯದ ಕಡೆಗೆ ಇದು ಅತ್ಯಂತ ಸೂಕ್ತವಾದಂತಹ ನಿಲುವು. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವತ.